ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಕಳೆದ ದಿನ ಭಾಗ 1ರಲ್ಲಿ ಎಸ್ತರಳು ಹೇಗೆ ದೇವರ ದಯೆಗೆ ಪಾತ್ರಳಾದಳು, ಹೇಗೆ ರಾಣಿಯಾದಳು ಎಂದು ಧ್ಯಾನ ಮಾಡಿಕೊಂಡೆವು ಪ್ರಿಯರೇ. ಈಗ ಎಸ್ತರ್ ಅಂತಃಪುರದಲ್ಲಿ ಇದ್ದಾಳೆ, ಆಲ್ರೆಡಿ ರಾಣಿಯಾಗಿದ್ದಾಳೆ. ಈಗ ಅವಳ ಜೀವಿತದಲ್ಲಿ ನಡೆದ ಸ್ವಲ್ಪ ಸಂಗತಿಗಳನ್ನು ನೋಡಿಕೊಳ್ಳೋಣ. ದೇವರು ಅನೇಕ ಜನರನ್ನ ಉನ್ನತ ಸ್ಥಿತಿಗೆ ತರೋವರೆಗೂ ದೇವರಲ್ಲಿ ತುಂಬಾನೇ ದೀನತೆಯಿಂದ, ತುಂಬ ವಿಧೇಯತೆಯಿಂದ ನಡೆದುಕೊಳ್ಳುತ್ತಾರೆ. ದೇವರ ಆಶೀರ್ವಾದ ಮಾಡಿದ ನಂತರ ಮೊದಲು ಇದ್ದ ದೇವರ ಮೇಲೆ ನಂಬಿಕೆ, ಪ್ರೀತಿ, ದೀನತೆ ಎಲ್ಲವೂ ಕಡಿಮೆ ಆಗಿ ಹೋಗುತ್ತದೆ. ತಾನು ಎಂಥ ಪರಿಸ್ಥಿತಿಯಲ್ಲಿದ್ದೆ ಮುಂಚೆ ಎಂಬುದನ್ನು ಮರೆತು ಹೋಗ್ತಾರೆ. ಹಲ್ಲೆಲೂಯಾ. ಆದರೆ ಎಸ್ತರ್ ನೋಡಿದ್ರೆ ಮೊರ್ದೆಕೈ ಮಾರ್ಗದರ್ಶನದಲ್ಲೇ ಅವನು ಏನು ಹೇಳುತ್ತಾನೋ ಹಾಗೇ ನಡೆದುಕೊಂಡಳು. 2ನೇ ಅಧ್ಯಾಯದಲ್ಲಿ 20ನೇ ವಚನದಲ್ಲಿ ಎಸ್ತರ್ ಆದರೂ ಮೊರ್ದೆಕೈಯ ಪರಂಪರೆಯಲ್ಲೇ ಇದ್ದಳು. ಆ ದಿನಗಳಲ್ಲಿ ಹೇಗೆ ಇದ್ದಳೋ ಹಾಗೆ ಈಗಲೂ ಸಹ ಅವನ ಆಜ್ಞೆಗಳನ್ನು ಅನುಸರಿಸಿದವಳಾಗಿ ತಾನು ಯಾರು ಎಂದು ತೋರ್ಪಡಿಸ್ಕೊಂಡಿಲ್ಲ. ಯಾರೆಂತ ಹೇಗೆ ಯಾರಿಗೂ ಕೂಡ ತೋರ್ಪಡಿಸ್ಕೊಂಡಿಲ್ಲ ಅವಳು. ಎಸ್ತರ್ ಮೊರ್ದೆಕೈಯ ಮಾತುಗಳಿಗೆ ವಿಧೇಯಳಾಗಿ ನಡೆದಳು ಪ್ರಿಯರೇ. ರಾಣಿಯಾಗಿದ್ದರೂ ಅವನ ಆಜ್ಞೆಗಳನ್ನು ಮರೆಯಲಿಲ್ಲ, ಅದನ್ನೇ ಪಾಲಿಸಿದಳು. ಎಸ್ತರ್ ಯಾವಾಗ ಅಂತಃಪುರಕ್ಕೆ ಹೋದಳೋ, ಯಾವಾಗ ರಾಣಿಯಾದಳೋ ಅವಳನ್ನು ನೋಡಿ ಸಂತೋಷ ಪಟ್ಟಿರಬಹುದು ಮೊರ್ದೆಕೈ. ಯಾಕಂದರೆ ಎಸ್ತರ್ಗೆ ತಂದೆ ತಾಯಿ ಇಲ್ಲ, ಯಾರು ಕೂಡ ಇಲ್ಲ. ಮೊರ್ದೆಕೈ ಬಿಟ್ರೆ ಅದರಿಂದ ರಾಣಿ ಆದ್ಲು ಎಂದು ಸಂತೋಷ ಪಟ್ಟಿರುತ್ತಾನೆ. ಮೊರ್ದೆಕೈ ಜವಾಬ್ದಾರಿ ಹೊಂದಿಕೊಂಡಿರುವಂಥ ವ್ಯಕ್ತಿಯಾಗಿ ಸಹ ಕಾಣಿಸುತ್ತಾನೆ ಪ್ರಿಯರೇ. ಎಸ್ತರ್ ಅಂತಃಪುರಕ್ಕೆ ಹೋದ ಮೇಲೆ ರಾಣಿಯಾಗಿದ್ದಾಳೆ, ಇನ್ನು ಏನು ಕಡಿಮೆ, ಅವಳಿಗೆ ಏನು ಎಂದು ಯೋಚಿಸಲಿಲ್ಲ. ಪ್ರತಿದಿನ ರಾಜನ ಅಂತಃಪುರದ ಬಾಗಿಲ ಬಳಿ ಕೂತುಕೊಳ್ಳುತ್ತಾ ಇದ್ದನು. ಹೇಗೆ ಇದ್ದಾಳೋ ಏನೋ, ಒಬ್ಬಳೇ ಇದ್ದಾಳೆ ಎಂದು ಒಂದು ಜವಾಬ್ದಾರಿಯಾದ ವ್ಯಕ್ತಿಯಾಗಿ ನಡೆದುಕೊಂಡನು. ಮೊರ್ದೆಕೈ ಪ್ರತಿದಿನ ಅಂತಃಪುರದ ಬಾಗಿಲ ಮುಂದೆ ಸ್ವಲ್ಪ ಹೊತ್ತು ಕೂತುಕೊಂಡು ಹೋಗುತ್ತಿರುತ್ತಾನೆ. ಅಂಥ ಸಮಯದಲ್ಲಿ ರಾಜನ ಮಂತ್ರಿಯಾದ ಹಾಮಾನನು ರಾಜನ ಬಳಿ ಬರುತ್ತಾ ಹೋಗುತ್ತಾ ಇರುತ್ತಿದ್ದನು. ಹೀಗೆ ಹಾಮಾನನು ಬಂದು ಹೋಗುವ ಸಮಯದಲ್ಲಿ ಬಾಗಿಲ ಬಳಿ ಇದ್ದ ಎಲ್ಲ ಸೇವಕರು ಅವನಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡುತ್ತಿದ್ದರು. ಆದರೆ ಮೊರ್ದೆಕೈ ಮಾತ್ರ ನಮಸ್ಕಾರ ಮಾಡುತ್ತಿದ್ದಲ್ಲ. ಕಾರಣ ಏನು ಎಂದು ನೋಡುವುದಾದರೆ, ಆಲೋಚಿಸುವುದಾದರೆ 3ನೇ ಅಧ್ಯಾಯದಲ್ಲಿ 2ನೇ ವಚನಗಳಲ್ಲಿ ನೋಡುವುದಾದರೆ, ಯಾಕಂದರೆ ಮನುಷ್ಯನಿಗೆ ನಾನು ನಮಸ್ಕಾರ ಮಾಡುವುದಿಲ್ಲ, ದೇವರನ್ನು ಬಿಟ್ಟರೆ ಯಾವ ಮನುಷ್ಯನಿಗೂ ಅಡ್ಡ ಬೀಳುವುದಿಲ್ಲ ಎಂದು ಹೇಳಿದನು. 4ನೇ ವಚನಗಳಲ್ಲಿ ಅವನು ಧೈರ್ಯವಾಗಿ ಹೇಳಿದನು, ನಾನು ದೇವರ ಮಗನು, ಮನುಷ್ಯನಿಗೆ ಅಡ್ಡ ಬೀಳುವುದಿಲ್ಲ ಎಂದು. ದೇವರ ವಿಷಯದಲ್ಲಿ ಸ್ಪಷ್ಟವಾಗಿ ನಿಂತನು. ದೇವರಿಗಾಗಿ ನಿಲ್ಲುತ್ತೇನೆ ಹೊರತು ಮನುಷ್ಯನಿಗೋಸ್ಕರ ಮನುಷ್ಯನಿಗೆ ನಾನು ಏನು ಮಾಡೋದಿಲ್ಲ, ನಮಸ್ಕಾರ ಮಾಡುವುದಿಲ್ಲ, ಅಡ್ಡ ಬೀಳುವುದಿಲ್ಲ ಎಂದು. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲೂ ಸಹ ದೇವರಿಗಾಗಿ ನಿಲ್ಲಬೇಕು ನಾವು. ದೇವರನ್ನು ಬಿಟ್ಟು ಯಾವ ಮನುಷ್ಯರಿಗೂ ಸಹ ಅಡ್ಡ ಬೀಳಬಾರದು. ಯಾಕೆ ಮೊರ್ದೆಕೈ ಕುರಿತು ಹೇಳಿದೆ ಅಂದರೆ, ಎಸ್ತರ್ ಅವಳ ಕುಟುಂಬದ ಕುರಿತು ಸಹ ತಿಳಿಯಬೇಕು ನಾವು. ಹೇಗೆ ಆತ್ಮಿಕವಾಗಿ ಅವಳನ್ನು ಮೊರ್ದೆಕೈ ಬೆಳೆಸಿದ್ದರು ಎಂದು ನೋಡಬಹುದು ಪ್ರಿಯರೇ. 3ನೇ ಅಧ್ಯಾಯದಲ್ಲಿ 5ನೇ ವಚನಗಳಿಂದ ನೋಡುವುದಾದರೆ, ಮೊರ್ದೆಕೈ ಯಾವಾಗ ಹಾಮಾನನಿಗೆ ನಮಸ್ಕಾರ ಮಾಡಿಲ್ಲವೋ ಆಗ ಹಾಮಾನನಿಗೆ ಮೊರ್ದೆಕೈ ಮೇಲೆ ಬಹಳ ಕೋಪ ಇತ್ತು. ಅವನ ಮೇಲೆ ಕೈ ಎತ್ತುವುದು ಸಾಕಾಗೋದಿಲ್ಲ, ಇವನು ಯೆಹೂದ್ಯ ಜನಾಂಗವನ್ನು ಎಲ್ಲರನ್ನೂ ಸಂಹರಿಸಬೇಕು ಎಂದು ದ್ವೇಷವನ್ನು ಸಾಧಿಸ್ತಾ ಇದ್ದ. ಹಲ್ಲೆಲೂಯಾ. ಯಾವಾಗ ಹಾಮಾನನ ಮೊರ್ದೆಕೈಯನ್ನು ಅವನ ಜನರನ್ನು ನಾಶ ಮಾಡಬೇಕು ಅಂದುಕೊಂಡನೋ ಆಗ ಅರಸನ ಬಳಿ ಜನರು ಅರಸನ ನಿಯಮಗಳನ್ನಂತೂ ಅನುಸರಿಸೋದಿಲ್ಲ, ಅರಸನು ಅವರನ್ನು ಸುಮ್ಮನೆ ಬಿಡುವುದು ಉಚಿತವಲ್ಲ ಎಂದು ಹೇಳಿ ಪತ್ರಗಳನ್ನು ಬರೆಸಿಕೊಂಡನು. ಅವರನ್ನು ನಾಶ ಮಾಡಬೇಕೆಂದು ಪತ್ರಗಳನ್ನು ಬರೆಸಿಕೊಂಡು ಎಲ್ಲ ಕಡೆ ಕಳಿಸಿಕೊಟ್ಟನು. ಹಲ್ಲೆಲೂಯಾ. ಹಾಮಾನನು ಒಬ್ಬ ಮಂತ್ರಿಯಾಗಿದ್ದರಿಂದ ಅರಸನ ಬಳಿ ಮಾತಾಡಿ ಒಪ್ಪಿಸಿ ಪತ್ರಗಳನ್ನು ಬರೆಸಿ ಎಲ್ಲ ಕಡೆ ಕಳಿಸಿಬಿಟ್ಟನು. ಎಸ್ತರಳು ದೇವರ ಮಗಳು ಎಂದು ಅರಸನಿಗೆ ಗೊತ್ತಿಲ್ಲ. ಮೊರ್ದೆಕೈ ಮೊದಲೇ ಹೇಳಿದ್ದ, ನೀನು ಯಾರು ಎಂದು ಹೇಳಬಾರದು ಎಂದು. ಆದ್ದರಿಂದ ಅರಸನಿಗೆ ಎಸ್ತರ್ ಯಾರು ಎಂದು ಗೊತ್ತಿಲ್ಲದೆ ಪತ್ರಗಳಿಗೆ ಸಹಿ ಹಾಕಿ ಕಳಿಸಿದನು. ಈಗ ಈ ವಿಷಯ ಮೊರ್ದೆಕೈ ಅವನ ಯೆಹೂದ್ಯರು ಎಲ್ಲರಿಗೂ ಸಾಯಿಸಬೇಕೆಂದು ಮೊರ್ದೆಕೈ ತಿಳಿದಾಗ, ಮೊರ್ದೆಕೈ ನಡೆದದ್ದನ್ನೆಲ್ಲ ಕೇಳಿದಾಗ ಬಟ್ಟೆಗಳನ್ನು ಹರಿದುಕೊಂಡು ಗೋಣಿತಟ್ಟನ್ನು ಕಟ್ಟಿಕೊಂಡು ಬೂದಿಯಲ್ಲಿ ಕೂತುಕೊಂಡನು. ಬಹಳ ದುಃಖ ಪಡುತ್ತಿದ್ದನು. ಯೆಹೂದ್ಯರು ಎಲ್ಲರೂ ಸಹ ಉಪವಾಸದಲ್ಲಿ ಇದ್ದರು. ಎಲ್ಲರೂ ಬಹಳ ದುಃಖ ಪಡ್ತಾ ಇದ್ರು ಪ್ರಿಯರೇ. ಈ ಒಂದು ವಿಷಯಗಳನ್ನು ಎಸ್ತರ್ಗೆ ತನ್ನ ಸೇವಕಿಯರು, ಕಂಚುಕಿಗಳು ನಡೀತಾ ಇರುವಂಥ ಎಲ್ಲ ವಿಷಯಗಳನ್ನ ತಿಳಿಸಿದರು. ಆಗ ಎಸ್ತರು ಬಹಳ ಕಳವಳ ಪಟ್ಟಳು. ನಾನು ರಾಣಿ ಆಗ್ಬಿಟ್ಟಿದ್ದೇನೆ, ಸೇಫ್ ಆಗಿದ್ದೇನೆ ಬಿಡು, ಮೊರ್ದೆಕೈ ಮತ್ತು ಆ ಜನರು ತಾನೇ ಸಾಯ್ತಾರೆ, ಏನಾದರೂ ಆಗಲಿ ಬಿಡು, ನನಗೆ ಯಾಕೆ ಎಂದು ಅಂದುಕೊಂಡಿಲ್ಲ ಪ್ರಿಯರೇ.
ಜನರಿಗೆ ಒಂದು ಕಷ್ಟವನ್ನು ವಿಚಾರಿಸಿಕೊಂಡು ಅವಳು ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಂಡಳು. ಆ ಜನರಿಗೆ ಬಂದಂಥ ಕಷ್ಟಗಳನ್ನ ತೆಗೆದುಕೊಂಡು ಅವಳಿಗೆ ಬಂದಿರೋ ರೀತಿ ಅವಳು ವೈಯಕ್ತಿಕವಾಗಿ ತೆಗೆದುಕೊಂಡಳು. ಪ್ರಿಯರೇ, ದೇವರ ಮಕ್ಕಳೇ, ಸಭೆಯಲ್ಲಿ ಯಾರಿಗಾದರೂ ಕಷ್ಟದಲ್ಲಿ ಕಣ್ಣೀರಿನಲ್ಲಿ ಇದ್ದರೆ ಅವರನ್ನು ಸಂಧಿಸಬೇಕು ಮತ್ತು ಸಂತೈಸಬೇಕು, ಆರೈಕೆ ಮಾಡಬೇಕು. ಪ್ರಿಯರೇ, ನಮಗೆ ಯಾಕೆ ನಾವು ಚೆನ್ನಾಗೇ ಇದ್ದೀವಲ್ಲ, ನಾವು ಚೆನ್ನಾಗೇ ನಡೀತಾ ಇದ್ದೀವಲ್ಲ ಎಂದು ನಾವು ಯೋಚಿಸಬಾರದು. ಪ್ರಿಯರೇ, ಎಸ್ತೇರ್ ರಾಣಿ ಅವರು ತನ್ನ ಜನರು ಸಾಯ್ತಾರೆ ಎಂದಾಗ ಅದಕ್ಕೆ ಸ್ಪಂದಿಸಿದಳು. ಹಲ್ಲೆಲೂಯಾ. ತನ್ನ ಜನರು ಸತ್ತೋಗ್ತಾ ಇದ್ದಾರೆ, ತನ್ನ ಜನರಿಗೆ ನಾಶನ ಬರ್ತಾ ಇದೆ ಅಂದಾಗ ಅವಳು ರಾಣಿಯಾಗಿದ್ರೂ ಸಹ ಅದಕ್ಕೆ ಸ್ಪಂದಿಸಿದ್ಲು. ನಾವು ಕೂಡ ನಮ್ಮ ಸಭೆ ಮಕ್ಕಳಿಗೆ, ನಮ್ಮ ಅಕ್ಕಪಕ್ಕದಲ್ಲಿರುವಂಥ ಜನರಿಗೆ, ನಮ್ಮ ಕುಟುಂಬದಲ್ಲಿರುವಂಥ ಜನರಿಗೆ ಏನಾದರೂ ಒಂದು ಕಷ್ಟದಲ್ಲಿದ್ದಾಗ ಅವ್ರಿಗೆ ಸ್ಪಂದಿಸಬೇಕು, ಕಷ್ಟಗಳನ್ನ ಆರೈಕೆ ಮಾಡಬೇಕು ಅವ್ರನ್ನ. ಹಲ್ಲೆಲೂಯಾ. 4ನೇ ಅಧ್ಯಾಯದಲ್ಲಿ 14ನೇ ವಚನಗಳಲ್ಲಿ ನೋಡೋದಾದರೆ ಮೊರ್ದೆಕೈ ಎಸ್ತೇರ್ಗೆ ಹೇಳಿ ಕಳಿಸ್ತಿದ್ದಾನೆ, ನೀನೀಗ ಸುಮ್ಮನಿದ್ದು ಬಿಟ್ಟರೆ ದೇವರು ನಮ್ಮನ್ನು ಬಿಟ್ಟು ಬಿಡುವುದಿಲ್ಲ, ಬೇರೆ ಕಡೆಯಿಂದ ಆದರೂ ನಮಗೆ ಸಹಾಯ ಮಾಡುತ್ತಾನೆ ಎಂದನು. ಹಲ್ಲೆಲೂಯಾ. ನೀನೀಗ ಸುಮ್ಮನೆ ಇದ್ಬಿಟ್ರೆ, ನಮಗೆ ಸಹಾಯ ಮಾಡಿದಿರ ನೀನು ಸುಮ್ಮನೆ ಇದ್ಬಿಟ್ರೆ ದೇವ್ರು ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ನೀನು ಸುಮ್ಮನೆ ಇರ್ಬೋದು, ಆದರೆ ದೇವ್ರು ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ನಮಗೆ ಬೇರೆ ಕಡೆಯಿಂದ ಆದರೂ ನಮಗೆ ಸಹಾಯ ಮಾಡೇ ಮಾಡ್ತಾರೆ. ಹಲ್ಲೆಲೂಯಾ. ಆದರೆ ಒಂದು ಮಾತು ತಿಳಿದುಕೋ, ನೀನು ಇಂಥ ಒಂದು ಸಂದರ್ಭಕ್ಕಾಗಿಯೇ ನೀನು ಪಟ್ಟಕ್ಕೆ ಬಂದಿರಬಹುದು, ಯಾರಿಗೆ ಗೊತ್ತು, ಅದಕ್ಕಾಗಿಯೇ ದೇವರು ನಿನ್ನನ್ನು ರಾಣಿಯಾಗಿ ಮಾಡಿರಬಹುದು ಎಂದು ಹೇಳಿದನು. ಮೊರ್ದೆಕೈಗೆ ದೇವರ ಮೇಲೆ ನಂಬಿಕೆ ಜಾಸ್ತಿನೇ ಇತ್ತು. ಅದರಿಂದ ನೀನು ನಮಗೆ ಸಹಾಯ ಮಾಡಿಲ್ಲ ಅಂದರೂ ಬೇರೆ ಕಡೆಯಿಂದ ದೇವರು ನಮಗೆ ಸಹಾಯ ಮಾಡುತ್ತಾರೆ, ಆದರೆ ನೀನು ನಿನ್ನ ತಂದೆ ಮನೆಯವರನ್ನು ನಾಶವಾಗುವುದಕ್ಕೆ ಬಿಡಬೇಡ ಎಂದು ಹೇಳಿ ಕಳಿಸಿದನು. ಅದೇ 4ನೇ ಅಧ್ಯಾಯದಲ್ಲಿ 15ನೇ ವಚನಗಳೆಲ್ಲ ಹಾಗೆ ನೋಡಿಕೊಂಡು ಬರುವುದಾದರೆ, ಆಗ ಎಸ್ತೇರಳು ಮೊರ್ದೆಕೈ ಮಾತಿಗೆ ಸ್ಪಂದಿಸಿದಳು. ಶೂಷೇನಿನಲ್ಲಿ ಸಿಕ್ಕುವ ಎಲ್ಲ ಜನರನ್ನು, ಯೆಹೂದ್ಯರನ್ನು ಕೂಡಿಸಿ 3 ದಿನ ಹಗಲಿರುಳು ಅನ್ನಪಾನಗಳನ್ನ ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿರಿ ಎಂದು ಹೇಳಿ ಕಳಿಸಿದಳು. ನನ್ನ ರಾಜನ ಹತ್ರ ಹೋಗ್ತೀನಿ, ನನ್ನ ರಾಜನ ಹತ್ರ ಹೋಗಿ ಮಾತಾಡ್ತೀನಿ, ನನ್ನನ್ನು ಸಾಯಿಸಿದ್ರೂ ಪರವಾಗಿಲ್ಲ, ಆದರೆ ನೀವೆಲ್ಲರೂ ಏನು ಮಾಡಿರಿ, ನನಗೋಸ್ಕರ ನಾನು ಹೋಗಿ ಅಲ್ಲಿ ಮಾತಾಡಬೇಕು ಅನ್ನೋದಕ್ಕೋಸ್ಕರ ನೀವು ನನಗೋಸ್ಕರ ಉಪವಾಸ ಮಾಡಿರಿ. ನಾನು ಕೂಡ ನನ್ನ ಸೇವಕಿಯರು, ಕಂಚುಕಿಯರನ್ನೆಲ್ಲ ಕೂಡಿಸಿಕೊಂಡು ನನ್ನ ಅಂತಃಪುರದಲ್ಲಿ ಉಪವಾಸ ಮಾಡುತ್ತೇನೆ ಎಂದು ಹೇಳಿದಳು. ಅರಸನ ವಿಧಿ ಮೀರಿ ಅರಸನ ಬಳಿಗೆ ಹೋಗುತ್ತೇನೆ, ಹೋದ ಮೇಲೆ ಸತ್ತರೂ ಪರವಾಗಿಲ್ಲ, ಅರಸನ ಆಜ್ಞೆ ಇಲ್ಲದೆ ಯಾರು ಕೂಡ ಅರಸನ ಬಳಿ ಹೋಗುವ ಹಾಗಿಲ್ಲ, ಆದರೆ ನಾನು ಹೋಗ್ತೇನೆ, ಶಿಕ್ಷೆ ಆದರೂ ಪರವಾಗಿಲ್ಲ, ಸತ್ತರೂ ಪರವಾಗಿಲ್ಲ, ನಾನು ಹೋಗಿ ಅರಸನ ಬಳಿ ಮಾತಾಡ್ತೀನಿ ಅಂತ ನಿರ್ಧರಿಸಿದಳು. 3 ದಿನ ಹಗಲಿರುಳು ಪ್ರಾರ್ಥನೆ ಮಾಡಿ ಮುಗಿಸಿದ ನಂತರ ರಾಜವಸ್ತ್ರಗಳನ್ನು ಧರಿಸಿಕೊಂಡು ಅರಮನೆಯ ಒಳಗಣ ಪ್ರಾಕಾರಣದಲ್ಲಿ ರಾಜಮಂದಿರದ ಎದುರಿನಲ್ಲಿ ನಿಂತಳು. ಎಸ್ತೇರಳನ್ನ ನೋಡಿ ಯಾವಾಗ ಉಪವಾಸದಲ್ಲಿ ಪ್ರಾರ್ಥನೆಯಲ್ಲಿ ಕೂತುಕೊಂಡಳೋ ಆಗ ದೇವರು ಅವಳ ಮಾರ್ಗಗಳನ್ನು ಸರಾಗ ಮಾಡಿದರು. ಕೆಲವರಿಗೆ ಉಪವಾಸ ಅಂದ್ರೇ ಆಗುವುದಿಲ್ಲ, ಒಂದು ಹೊತ್ತು ಉಪವಾಸ ಮಾಡುವುದಕ್ಕೆ ಇಷ್ಟಪಡೋದಿಲ್ಲ, ಪ್ರಾರ್ಥಿಸುವುದಕ್ಕೆ ಆಗುವುದಿಲ್ಲ. ಎಸ್ತೇರ್ ಉಪವಾಸದಲ್ಲಿ ಪ್ರಾರ್ಥನೆಯಲ್ಲಿ ಜಯ ಹೊಂದಿಕೊಂಡಳು. ಹಲ್ಲೆಲೂಯಾ. ಅರಸನು ಆಗ ಎಸ್ತೇರ್ ರಾಣಿಯನ್ನು ನೋಡಿದ ಕೂಡಲೇ ಅವಳ ಮೇಲೆ ದಯೆ ಇಟ್ಟು ಏನು ಬೇಕು ಎಂದು ಕೇಳಿದನು. ಎಸ್ತೇರ್ ಈ ದಿನ ಔತಣಕ್ಕೆ ಹಾಮಾನನ ಸಂಗಡ ಬರಬೇಕು ಎಂದು ಕೇಳಿಕೊಂಡಳು. ಅದಕ್ಕೆ ಅರಸನು ಸಹ ಒಪ್ಪಿಕೊಂಡನು. ಹೀಗೆ ಒಂದು ದಿನ ಹೋಗಿ ಬಂದರು. ಎಸ್ತೇರಳು ನಾಳೆಯೂ ಕೂಡ ಬನ್ನಿ, ನನ್ನ ವಿಜ್ಞಾಪನೆ ಏನು ಎಂದು ನಿಮಗೆ ತಿಳಿಸುತ್ತೇನೆ ಎಂದು ಹೇಳಿ ಕಳಿಸಿದಳು. ಹಲ್ಲೆಲೂಯಾ. ಔತಣವನ್ನು ಮುಗಿಸಿ ಬಂದ ನಂತರ ಹಾಮಾನನು ತುಂಬ ಖುಷಿಯಲ್ಲಿದ್ದನು. ಮೊರ್ದೆಕೈನ ಹೇಗಾದರೂ ಮಾಡಿ ಗಲ್ಲಿಗೆ ಹಾಕಬೇಕು ಅನ್ನೋ ಖುಷಿಯಲ್ಲಿದ್ದನು. ಆದರೆ ಅದೇ ರಾತ್ರಿ ಅರಸನಿಗೆ ನಿದ್ದೆ ಬರೋದಿಲ್ಲ. ಅದಕ್ಕೆ ಆಗ ಅರಸನು ಗ್ರಂಥಗಳನ್ನು ತರಿಸಿ ಪಾರಾಯಣ ಮಾಡುವಾಗ ಅರಸನನ್ನು ಕೊಲ್ಲಬೇಕೆಂದು ಬಿಗೆತ್ ತೆರೆಷ್ ಎಂಬಿಬ್ಬರು ಒಳಸಂಚು ಮಾಡಿರೋದು ಮೊರ್ದೆಕೈ ಮುಖಾಂತರ ಬಯಲಿಗೆ ಬರೋದನ್ನ ಆ ಗ್ರಂಥಗಳಲ್ಲಿ ಅವನು ಜ್ಞಾನ ನೋಡ್ತಾನೆ. ಹಲ್ಲೆಲೂಯಾ. ಆದರೆ ಇದರ ಕುರಿತು ಮೊರ್ದೆಕೈಗೆ ಯಾವ ಒಂದು ಸನ್ಮಾನವೂ ಮಾಡಿರೋದಿಲ್ಲ. ಇದನ್ನು ತಿಳ್ಕೊಂಡಂತ ಅರಸನು ಹೊರಗಡೆ ಇದ್ದಂಥ ಹಾಮಾನನ್ನ ಕರೆಸಿ, ಈ ರೀತಿಯಾಗಿ ನನಗೆ ಉಪಕಾರ ಮಾಡಿದಾರಲ್ಲ, ಈ ರೀತಿಯಾಗಿ ಒಳಸಂಚು ಮಾಡಿರೋರ ಕುರಿತು ನಾನಿವಾಗ ತಿಳ್ಕೊಂಡಲ್ಲ, ಇವ್ರಿಗೇನು ಸನ್ಮಾನನ ಮಾಡಿಲ್ವಲ್ಲ, ಹೇಗೆ ಇವ್ರಿಗೆ ಸನ್ಮಾನ ಮಾಡೋದು, ಯಾವ ರೀತಿ ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಕೇಳಬೇಕಾದ್ರೆ ಹಾಮಾನನು ಅನ್ಕೊಳ್ತಾ ಇದ್ದಾನೆ, ನನ್ನನ್ನು ಬಿಟ್ಟರೆ ಇನ್ಯಾರು ಯೋಗ್ಯರಲ್ಲ, ಇಲ್ಲಿ ನನಗೆ ಅನಿಸುತ್ತೆ ಸನ್ಮಾನ ಮಾಡೋದು ಅಂತ ತಿಳ್ಕೊಂಡು ಅವನು ಈ ರೀತಿಯಾಗಿ ರಾಜನ ಹಾಗೆ ಸನ್ಮಾನಿಸಬೇಕೆಂದು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಆಗ ಅರಸನ್ ಏನು ಮಾಡ್ತಿದ್ದಾನೆ, ಮೊರ್ದೆಕೈಗೆ ಸನ್ಮಾನ ಮಾಡಿದನು.
ಅಲ್ಲೆಲಿಯ ಹಾಮಾನನಿಗೆ ಅವಮಾನವಾಗಿ ಕಾಣಿಸುತ್ತೆ ಇದೆಲ್ಲ. ಅಲ್ಲೆಲಿಯ ಇದೆಲ್ಲ ನಡೆದ ನಂತರ ಇನ್ನೊಂದು ದಿನ ಎಸ್ತೇರಳ ಔತಣಕ್ಕೆ ಹೋಗಬೇಕೆಂದು ಅರಸನು ಹಾಮಾನನ್ನು ಕರೆಸಿಕೊಂಡು ಹೋದ ನಂತರ ಎಸ್ತೇರಳ ಅರಸನು, ಈಗಲಾದರೂ ನಿನ್ನ ವಿಜ್ಞಾಪನೆ ಏನು ಎಂದು ಕೇಳಿದನು. ಅರ್ಧ ರಾಜ್ಯ ಬೇಕಾದರೂ ಕೇಳು, ಕೊಡುತ್ತೇನೆ ಎಂದು ಕೇಳಲು ಎಸ್ತೇರಳು ಹೇಳುತ್ತಾಳೆ, ರಾಜ ನನಗೆ ಏನೂ ಬೇಕಾಗಿಲ್ಲ, ನನ್ನನ್ನು ನನ್ನ ಜನಾಂಗವನ್ನು ಕೊಲ್ಲುವುದಕ್ಕೆ ಒಬ್ಬರು ಪ್ರಯತ್ನ ಪಡುತ್ತಿದ್ದಾರೆ ಅಂತ. ಅಲ್ಲೆಲಿಯ ಎಸ್ತರ್ ಹೇಳುವಾಗ ಅದಕ್ಕೆ ರಾಜನು ಕೋಪಗೊಂಡು, ನಿನ್ನನ್ನು ನಿನ್ನ ಜನಾಂಗವನ್ನು ನಾಶ ಮಾಡುವುದೇ, ಅದು ಯಾರು ಎಂದು ಹೇಳು ಎಂದು ಅರಸನು ಕೇಳಿದಾಗ, ಇಗೋ ಈ ಹಾಮಾನನೇ ಎಂದು ಹೇಳುತ್ತಾಳೆ. ರಾಜನು ಹಾಮಾನನ ಮೇಲೆ ಕೋಪಗೊಂಡು ಹಾಮಾನನ ಇಡಿಸಿ ಯಾವ ಗಲ್ಲಿಗೆ ಮೊರ್ದೆಕೈನ ಸಾಯಿಸಬೇಕು, ಯಾವ ಗಲ್ಲಿಗೆ ಮೊರ್ದೆಕೈನ ಹಾಕಿಸ್ಬೇಕಂತ ಹಾಮಾನನ ರೆಡಿ ಮಾಡಿರ್ತಾನೋ ಅದೇ ಗಲ್ಲಿಗೆ ಹಾಮಾನನನ್ನು ಹಾಕಿಸಿ ಅವನು ಸಾಯ್ತಾನೆ. ಹಾಮಾನನು ಯೆಹೂದ್ಯ ಜನರನ್ನು ನಾಶ ಮಾಡಬೇಕೆಂದುಕೊಂಡನು, ಆದರೆ ಹಾಮಾನನೇ ನಾಶವಾಗಿ ಹೋದನು. ಪತ್ರಗಳನ್ನು ಸಹ ರದ್ದು ಮಾಡಿ ಯೆಹೂದ್ಯರೇ ಅವರನ್ನು ಶತ್ರುಗಳನ್ನು ಸಂಹರಿಸಿಬಿಟ್ಟರು. ಯೆಹೂದ್ಯರೆಲ್ಲರೂ ಸಂರಕ್ಷಿಸಲ್ಪಟ್ಟರು. ಪತ್ರಗಳನ್ನು ಸಹ ಮತ್ತೆ ಬರೆಯುವುದಕ್ಕೆ ದೇವರು ಸಹಾಯ ಮಾಡಿದರು. ಪ್ರಿಯರೇ, ಎಸ್ತೇರಳನ್ನು ನೋಡಿದರೆ ತನ್ನ ಜನರಿಗಾಗಿ ಪ್ರಾರ್ಥನೆ ಮಾಡಿದಳು, ಕಣ್ಣೀರು ಸುರಿಸಿದಳು, ಕಷ್ಟಪಟ್ಟವಳಾಗಿ ಕಾಣಿಸಿಕೊಳ್ಳುತ್ತಾಳೆ. ಎಸ್ತೇರ್ ಒಂದು ಪ್ರಾರ್ಥನೆ ಅವಳ ಜನರನ್ನು ನಾಶನದಿಂದ ತಪ್ಪಿಸಿತು. ನಿನ್ನ ಜನರಿಗಾಗಿ, ನಿನ್ನ ಕುಟುಂಬಕ್ಕಾಗಿ, ನಿನ್ನ ಸಭೆಗಾಗಿ ನೀನು ಪ್ರಾರ್ಥಿಸುವುದಾದರೆ ದೇವರು ಯಾವತ್ತೂ ನಿನ್ನ ಕೈ ಬಿಡುವುದಿಲ್ಲ. 8ನೇ ಅಧ್ಯಾಯದಲ್ಲಿ 16ನೇ ವಚನಗಳಲ್ಲಿ ಯೆಹೂದ್ಯರು ಹರ್ಷ ಸಂತೋಷಗಳಿಂದ ಇದ್ದರು. ನಮಗೆ ಶುಭ ದಿನ ಬಂತು ಅಂತ ಅಂದ್ಬಿಟ್ಟು ಅವರು ಸಂತೋಷದಿಂದ ಇದ್ದರು. ಅನೇಕ ಜನರು ಯೆಹೂದ್ಯರನ್ನ ನೋಡಿ ಭಯಪಡ್ತಾ ಇದ್ರು. ಪ್ರಿಯರೇ, ಪ್ರಾರ್ಥನೆಗಳಲ್ಲಿ ಎಲ್ಲವೂ ಸಾಧ್ಯ ಎಂದು ಎಸ್ತೇರಳು ತೋರಿಸಿಕೊಟ್ಟಳು. ಅವಳ ಜನರು ಸಂತೋಷದಿಂದ ಇರುವಂತೆ ಮಾಡಿದಳು. ತನ್ನ ಜನರ ಮಧ್ಯದಲ್ಲಿ ನಕ್ಷತ್ರ ರೀತಿಯಾಗಿ ಬೆಳಗಿದಳು. ಪ್ರಿಯರೇ, ಮೊರ್ದೆಕೈ ಕೂಡ ಬಾಗಿಲ ಬಳಿ ಇದ್ದವನು ಈಗ ಮಂತ್ರಿಯಾಗಿ ಇದ್ದನು. ಅನಾಥಳಾದ ಎಸ್ತೇರಳು ರಾಣಿಯಾಗಿ ಕಾಣಿಸಿಕೊಂಡಳು. ಆರಂಭ ಅಲ್ಪವಾಗಿತ್ತು ಅವರ ಜೀವಿತ, ಆದರೆ ಅಂತ್ಯವು ಸಂಪೂರ್ಣವಾಗಿ ಮಾಡಲ್ಪಟ್ಟಿತ್ತು. ದೇವರವರ ಜೀವಿತವನ್ನು ಸುಂದರವಾಗಿ ರೂಪಿಸಿದರು. ಪ್ರಿಯರೇ, ಆಮೇನ್. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಕರ್ತನೆ, ನಿಮಗೆ ಸ್ತೋತ್ರ ಮಾಡ್ತೇವೆ ದೇವರೇ. ಈ ಒಂದು ಒಳ್ಳೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ ರಾಜ. ದೇವರೇ, ಒಂದು ದಾರಿಯಿಂದ ಬರುವ ಶತ್ರುಗಳನ್ನ 7 ದಾರಿಯಿಂದ ಓಡಿ ಹೋಗುವಂತೆ ಮಾಡುವಂತ ನೀನಾಗಿದ್ಯಾ ಸ್ವಾಮಿ. ಎಸ್ತೇರಳ ಜೀವಿತದಲ್ಲಿ, ಮೊರ್ದೆಕೈ ಜೀವಿತದಲ್ಲಿ ಕರ್ತನೆ, ಅವರ ವಿರೋಧವಾಗಿರುವಂಥ ಎಲ್ಲ ಶತ್ರುಗಳನ್ನ ಕರ್ತನೆ ನೀವು ಕರ್ತನೆ ತೆಗ್ದಾಕಿದ್ರಿ ಕರ್ತನೆ. ದೇವರೇ, ನಕ್ಷತ್ರಳಾಗಿ ಕರ್ತನೆ, ನಕ್ಷತ್ರದ ರೀತಿ ಕರ್ತನೆ ಅವರ ಜನರ ಮಧ್ಯದಲ್ಲಿ ಬೆಳಗುವಂತೆ ನೀವು ಮಾಡಿದ್ರಿ ಕರ್ತನೆ. ನೀವು ಈ ಒಂದು ಅದ್ಭುತ ಮಾಡಿದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಅನೇಕ ಜನರನ್ನ ಕರ್ತನೆ, ಆರಂಭ ಅಲ್ಪವಾಗಿದ್ದರೂ ಕರ್ತನೆ, ಅಂತ್ಯವು ಸಂಪೂರ್ಣವಾಗಿ ಮಾಡ್ರಿ ಕರ್ತನೆ. ಅನೇಕ ಜನರು ಕರ್ತನೆ ಕಷ್ಟದಲ್ಲಿದ್ದಾರೆ ಕರ್ತನೆ, ಕಣ್ಣೀರಿನಲ್ಲಿದ್ದಾರೆ ಕರ್ತನೆ. ಅವರ ಜೀವಿತದಲ್ಲಿರುವಂಥ ಎಲ್ಲ ಶತ್ರುವಿನ ಕಾರ್ಯಗಳು, ಎಲ್ಲ ಅಂಧಕಾರದ ಬಲಗಳನ್ನ ತೆಗ್ದಾಕ್ರಿ ಕರ್ತನೆ. ನೀವು ನಡೆಸ್ರಿ ಸ್ವಾಮಿ, ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್.